ಇವಾಗ ನೋಡಿ ಕೋವಿಡ್ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನಾನೊಂದು ಸ್ತೋತ್ರ ಕ್ಲಾಸ್ ಅಂತ ಶುರು ಮಾಡಿದೆ. ಹ್ಮ್. ನಮ್ಮ ಮಕ್ಕಳು ಮತ್ತು ನಮ್ಮ ಬೀಗರು, ನಾವು 4-5 ಜನ ಫ್ರೆಂಡ್ಸು, ಬೊಂಬಾಯಿನವರು, ಲಂಡನ್ನವರು ಎಲ್ಲ ಕಡೆ ಬಂದರು. ಫೇಸ್ ಟೈಮಲ್ಲಿ ಪ್ರತಿ ಸಂಜೆ ಶುರು ಮಾಡಿದ್ವಿ. 5 ಗಂಟೆಯಿಂದ 6:30 ತನಕ. ಅದು ಸಾಧಾರಣ 8 ಗಂಟೆ 8:30 ತನಕ ಹೋದ್ರೆ ಯಾರು ನಿಲ್ಸೋಕ್ಕೆ ತಯಾರಲ್ಲ. ಇನ್ನು ಸ್ವಲ್ಪ ಹೇಳಿ ಇನ್ನು ಸ್ವಲ್ಪ ಹೇಳಿ ಅಂತ ಹಂಗೆ ನಡ್ಕೊಂಡು ಹೋಯಿತು. ಸೊ ಅದೇನಾಯಿತು, ಆ ಸಮಯದಲ್ಲಿ ನಾನೂ ಆ ಫಸ್ಟ್ ಕ್ರಿಸ್ಟೇಡಲ್ಲೇ ಇದ್ದಿದ್ದು ಸ್ತೋತ್ರ. ಹ್ಮ್. ಸೊ ಸ್ತೋತ್ರಗಳನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ನಾನು ಹೇಳ್ಕೊಡ್ತಾ ಇದ್ದೆ. ವಿವೇಕ ಚೂಡಾಮಣಿದು ಮೂರು ಪ್ರಕಾರಗಳಲ್ಲಿ ಒಂದು ಸ್ತೋತ್ರ. ವಿವೇಕ ಚೂಡಾಮಣಿ ಅದು ಪ್ರಕರಣ ಗ್ರಂಥ ಆಯಿತು. ನಾನು ಸ್ತೋತ್ರಗಳು ಹೇಳಿದೆ. ಹ್ಮ್. ಹೇಳಿದ್ನಲ್ಲ, ಗಣೇಶ್ ಪಂಚರತ್ನ, ಶಾರದಾ ಭುಜಂಗ, ಸೌಂದರ್ಯ ಲಹರಿ, ಆಮೇಲೆ ವಿಷ್ಣು ಶಿವಾನಂದ ಸಹಸ್ರನಾಮ, ಲಹರಿ, ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಎಲ್ಲ ಅದು ಸ್ತೋತ್ರಗಳಲ್ಲಿ ಬರಲ್ಲ. ಆ ವಿಷ್ಣು ಸಹಸ್ರನಾಮ ಮಹಾಭಾರತದಲ್ಲಿ ಬರುತ್ತೆ. ಅದು ದೇವರ ಒಂದು ಸಂಖ್ಯೆ 108 ಬಹಳ ಪ್ರಶಸ್ತವಾದ ಸಂಖ್ಯೆ ಅಂತ ಹೇಳ್ತಾರೆ. ಯಾಕೆ? ಅದು ಯಾಕೆ ಅಂತ ಹೇಳಿದ್ರೆ, ಇಷ್ಟು ನಾವು ದೇವರಿಗೆ ಇಷ್ಟು ನಾಮವನ್ನು ಸೇರಿಸಿದ್ರೆ ದೇವರಿಗೆ ತೃಪ್ತಿ ಆಗುತ್ತೆ ಅಂತ ನಮ್ಮ ಭಾವನೆ. ನಾವು ಇವಾಗ ಸಹಸ್ರನಾಮ ಅಷ್ಟೋತ್ತರ ಅಂತ ಕರಿತೀವಿ. ಅಷ್ಟೋತ್ತರ ಅಂದರೆ 108 ಹೆಸರುಗಳಿರುತ್ತೆ. ಒಂದೊಂದು ದೇವರಿಗೆ ಕುರಿತು ಒಂದು ಅಷ್ಟೋತ್ತರ ಇರುತ್ತೆ. ಆ ಗುಣಗಳ ಒಂದು ಸಂಗ್ರಹ ಅಂತ ಹೇಳ್ಬೋದು ಅದು, ಅಲ್ವಾ? ಆ ಸಂಗ್ರಹಗಳು ಇವಾಗ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ ಅಂತ ನಾವು ಒಂದಷ್ಟು ನಾಮ ಇಟ್ಕೊಂಡಿರ್ತೀವಲ್ಲ, ಅದೇ ಥರ ಒಂದೊಂದು ದೇವರಿಗೆ ಒಂದೊಂದು ಅಷ್ಟೋತ್ತರ ಇರುತ್ತೆ. ಇವಾಗ ಅಷ್ಟೋತ್ತರ 108 ಹೆಸರು ಇರುತ್ತೆ. ದೇವರಿಗೆ ನಾವು ಅರ್ಚನೆ ಮಾಡಬೇಕು ಅಂದರೆ ಏನು? ಅರ್ಚನೆ ಅಂತ ಹೇಳಿದ್ರೆ ದೇವರ ಹೆಸರು ತಗೊಂಡು ಅವ್ರಿಗೊಂದು ಪುಷ್ಪ ಅಥವಾ ಒಂದು ಪತ್ರ ಅಥವಾ ಒಂದು ಅಕ್ಷತೆ ಏನೋ ಒಂದು ಕೊಡ್ತೀವಿ. ಇದು ಹೇಳ್ತಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳ್ತಾರಲ್ಲ, ಅದೇ ಥರ ಇದು. ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ರಸ್ತೆಯಲ್ಲಿ ಗಿಡ ಇದೆ, ಆ ಗಿಡ ಮರದಲ್ಲಿ ಒಂದಷ್ಟು ಹೂವು ಇರುತ್ತೆ. ನಾವು ತೊಗೊಂಡು ಬರ್ತೀವಿ, ತೊಗೊಂಡು ಬಂದು ಅಂತ ಸಮರ್ಪಣೆ ಮಾಡ್ತೀವಿ. ಅವನದೇ ಸೃಷ್ಟಿ, ಅವನಿಗೆ ವಾಪಸ್ಸು ಸರ್ಕಲ್ ಥರ, ಇನ್ಫಿನಿಟಿ ಥರ, ಹಿಂಗಿಂದ ಹಂಗಂಗೆ. ಸೊ ಇಡೀ ಪ್ರಪಂಚ ಹಂಗಿದ್ರೆ ಹೀಗೆ ಈ ಒಂದು ಲೆನ್ಸಲ್ಲಿ ನೋಡೋದನ್ನ ಕಲ್ತ್ಕೊಂಡ್ರೆ ಕರೆಕ್ಟ್. ಅಂದರೆ ನಾವು ಕೊಡೋದು ಮನಸ್ಥಿತಿ ಹೇಗಿದೆ ಅದು ನೋಡಬೇಕು, ಅಲ್ವಾ? ನಾವು ಅಲ್ಲಿಂದ ಹಣ್ಣು ಅಥವಾ ಹೂವು ತೊಗೊಂಡು ಬರ್ತೀವಿ. ತೊಗೊಂಡು ಬಂದು ನಾವು ಮನಸ್ಸಲ್ಲಿ, ದೇವರೇ ಇದನ್ನು ನಾನು ಭಕ್ತಿ ಶ್ರದ್ಧೆಯಿಂದ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಆ ಮನಸ್ಥಿತಿಯಿಂದ ದೇವರಿಗೆ ಕೊಡ್ತಾ ಇದ್ದೀವಿ. ನಾವು ಅರ್ಘ್ಯ ಬಿಡ್ತೀವಲ್ಲ, ನಿತ್ಯ ಸಂಧ್ಯಾವಂದನೆ ಮಾಡುವಾಗ ಅಥವಾ ನಾವು ನದಿಗಳಿಗೆ ಹೋದಾಗ, ನದಿಯಲ್ಲಿ ಸ್ನಾನ ಮಾಡಿದ್ದಾದಮೇಲೆ ಒಂದಷ್ಟು ನೀರು ತೊಗೊಂಡು ಕೈಯಲ್ಲಿ ಸೂರ್ಯನ ಕಡೆ ನೋಡಿ ಒಂದು ಅರ್ಘ್ಯ ಹೀಗೆ ನೀನು ಕೊಡ್ತಾ ಇದ್ದೀನಿ ಅಂತ ಒಂದಷ್ಟು ನೀರು ಬಿಡ್ತೀವಿ. ಆ ನೀರು ಎಲ್ಲಿಂದ ಬರುತ್ತೆ? ನದಿಯಿಂದನೇ ಬರ್ತಾ ಇದೆ. ಅದು ಮತ್ತೆ ನದಿಗೆ ಕೊಡ್ತಾ ಇದ್ದೀವಿ, ಅಲ್ವಾ? ಅದನ್ನು ಕೊಡೋದು ಯಾಕೆ ಸರ್? ಕೊಡೋದು ಅದೇ, ನಾವು ನೀನು ನನಗಿದೆಲ್ಲ ಕೊಟ್ಟಿದ್ಯಾ, ನೀರಿಲ್ಲದೆ ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ನೀವು ನನಗೆ ಕೊಟ್ಟಿದ್ಯಾ, ನೀನೇ ಕೊಟ್ಟಿರೋದಲ್ವಾ? ಇದನ್ನು ನಾನು ಸ್ವೀಕಾರ ಮಾಡಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಿನಗೆ ಧನ್ಯವಾದ, ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಕೊಡಲೇಬೇಕಲ್ವ ದೇವರಿಗೆ. ಅದಕ್ಕೆ ಆ ಒಂದು ಮನೋಭಾವದಿಂದ ಕೊಡ್ತೀವಿ. ಸೊ ಹಾಗಿರೋ ಅರ್ಚನೆ, ಈ ನೈವೇದ್ಯ, ಇವು ಎಲ್ಲವೂ ನಾವು ಕೃತಜ್ಞತೆಯ ಮೂಲಕನೇ ಇವಾಗ ದೇವರಿಗೆ ನಾವು ಆರಾಧನೆ ಮಾಡಬೇಕು. ನಿಮ್ಮ ಮನೆಗೆ ಯಾರೋ ಒಬ್ಬರು ವಿಶೇಷವಾಗಿ ಗೆಸ್ಟ್ ಬರ್ತಾರೆ. ರಾಜ್ಕುಮಾರ್ ಅವರೇ ಬಂದರು ನಮ್ಮ ಮನೆಗೆ. ನಾವು ಬಂದರೆ ಏನು ಮಾಡ್ತೀವಿ? ನಮಸ್ಕಾರ ಸರ್, ಅತಿಥಿ ಸತ್ಕಾರ, ಬನ್ನಿ 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 ಅಂತ ಕರಿತೀವಿ, ಅಲ್ವಾ? ಸೊ ಬಂದ ತಕ್ಷಣ ಕೂಡಿಸ್ತೀವಿ, ಕೈ ಕಾಲು ತೊಳ್ಕೊಳ್ತೀರಾ ಅಂತ ಕೇಳ್ತೀವಿ, ಆಮೇಲೆ ನೀರು ಕೊಡ್ತೀವಿ, ಆಮೇಲೆ ಕಾಫಿ ಟೀ ತೊಗೊಳ್ಳಿ ಅಂತ ಹೇಳ್ತೀವಿ, ಆಮೇಲೆ ನೀವು ಇಷ್ಟೊಂದು ದಿವಸ ಆಯಿತು ಬಂದು ನೀವು ಇಷ್ಟೆಲ್ಲ ಮಾಡಿದ್ದೀರಾ ಕೆಲಸ ಅಂತ ಅವ್ರಿಗೆ ಸ್ವಲ್ಪ ಗುಣಗಾನ ಮಾಡ್ತೀವಿ, ಆಮೇಲೆ ಏನೋ ಒಂದು ಉಪಹಾರ ಕೊಡ್ತೀವಿ. ಎಲ್ಲ ಆದಮೇಲೆ ನಮಸ್ಕಾರ ಅಂಥೇಳಿ ಕಳಿಸ್ಕೊಡ್ತೀವಿ, ನಮಸ್ಕಾರ ಮಾಡಿ, ಅಲ್ವಾ? ದೊಡ್ಡ ವಯಸ್ಸರಾದರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ, ಇಲ್ಲದ್ರೆ ಕೈಯಲ್ಲಿ ನಮಸ್ಕಾರ ಮಾಡಿ ಕಳಿಸ್ತೀವಿ. ಅಂದರೆ ಇದೇ ಥರ ನಮ್ಮ ಸಂಪ್ರದಾಯದಲ್ಲಿ ಷೋಡಶ ಉಪಚಾರ ಪೂಜಾ ಅಂತ ಇದೆ. ಷೋಡಶ ಅಂದರೆ 16: ಧ್ಯಾನ, ಆವಾಹನೆ, ಇದು ಷೋಡಶೋಪಚಾರದಲ್ಲಿ ಧ್ಯಾನ ಬರುತ್ತೆ, ಆವಾಹನೆ ಬರುತ್ತೆ, ರತ್ನ ಸಿಂಹಾಸನ ಅಂದರೆ ಕೂತ್ಕೊಳ್ಳೋದಕ್ಕೊಂದು ಆಸನ, ಆಮೇಲೆ ಪಾದ್ಯ ಅಂದರೆ ಕಾಲು ತೊಳೆಯೋಕ್ಕೆ, ಅರ್ಘ್ಯ ಕೈ ತೊಳೆಯೋದಕ್ಕೆ, ಆಚಮನ್ಯ ನೀರು ಕುಡಿಯೋದಕ್ಕೆ, ಆಮೇಲೆ ಸ್ನಾನ, ಅಭಿಷೇಕ, ಆಪೋಹಿಷ್ಟ ಮಯೋಭುವ ಅಂಥೇಳಿ ಸ್ನಾನ, ಇದು ಪಂಚಾಮೃತ ಸ್ನಾನ, ಆಮೇಲೆ ನೀರಿನ ಸ್ನಾನ, ಅದಾದಮೇಲೆ ಗಂಧ, ಆಮೇಲೆ ಅಕ್ಷತೆ, ಆಮೇಲೆ ಹರಿದ್ರ ಕುಂಕುಮ ಚೂರ್ಣ, ಆಯಿತಾ? ಆಮೇಲೆ ಪುಷ್ಪಾರ್ಚನೆ, ಪುಷ್ಪ ಮಾಲಿಕ, ಫಸ್ಟು ಮಾಲ,
ಅದಾದಮೇಲೆ ಪುಷ್ಪ ಪೂಜೆ ಮಾಡುವಾಗ ಅಷ್ಟೋತ್ತರ ಹೇಳಿದ್ನಲ್ಲ, ಅಷ್ಟೋತ್ತರ ಹೇಳೋದು. ನಿಮಗೆ ಇವತ್ತು ರಾಮ ಅಷ್ಟೋತ್ತರ ರಾಮಾಯ ನಮಃ, ರಾಮಭದ್ರಾಯ ನಮಃ, ಶಾಶ್ವತಾಯ ನಮಃ, ರಾಜೀವಲೋಚನಾಯ ನಮಃ, ಶ್ರೀಮತೆ ನಮಃ, ರಘುಪುಂಗವಾಯ ನಮಃ, ಜಾನಕಿ ವಲ್ಲಭಾಯ ನಮಃ, ಜೇತ್ರೇ ನಮಃ, ಜಿತಾಮಿತ್ರಾಯ ನಮಃ ಅಂತ ಹೋಗುತ್ತೆ. ಅದು ರಾಮ ಅಷ್ಟೋತ್ತರ ಇದು. ಸೊ ರಾಮನ ಅಷ್ಟೋತ್ತರ ಹೇಳ್ತೀವಿ. ನೀವು ಇನ್ನೂ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಆಗಿತ್ತಲ್ಲ, ನಮ್ಮ ಮನೆಯವರು ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡ್ತಾರೆ ದೇವಿಗೆ. ಸೊ ಲಲಿತಾ ಸಹಸ್ರನಾಮ ಪ್ರಕೃತೇ ನಮಃ, ವಿಕೃತೇ ನಮಃ, ವಿದ್ಯಾಯೇ ನಮಃ, ಸರ್ವಭೂತಹಿತ ಪ್ರದಾಯೇ ನಮಃ ಅಂತ 1008 ಹೆಸರು ಬರುತ್ತೆ. 1008 ಹೆಸರಿಗೆ ಒಂದೊಂದು ಕುಂಕುಮ ದೇವರಿಗೆ ಅರ್ಪಣೆ ಮಾಡೋದು ಅಂತೆ. ಸೊ ಇದೆಲ್ಲ ಆದಮೇಲೆ ಆಮೇಲೆ ಧೂಪ, ಆಮೇಲೆ ದೀಪ, ಆಮೇಲೆ ನೈವೇದ್ಯ, ಆಮೇಲೆ ಮಂಗಳ ನೀರಾಜನ ಅಂದರೆ ಮಂಗಳಾರತಿ, ಕರ್ಪೂರ ಮಂಗಳಾರತಿ. ಅದಾದಮೇಲೆ ಮಂತ್ರಪುಷ್ಪ, ಆಮೇಲೆ ನಮಸ್ಕಾರ. ಸೊ ಪ್ರಾಯಶ್ಚಿತ್ತ ಮಂತ್ರ ಹೇಳಿ ಮಾಡ್ತೀವಿ. ಪಾಪೋಹಂ ಪಾಪಕರ್ಮ ಅದನ್ನು. ಸೊ ಅಂದರೆ ಈ 16 ವಿಧಗಳಲ್ಲಿ ನಮ್ಮ ಭಕ್ತಿಯನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಎರೆಯೋ ರೀತಿ ಇವೆಲ್ಲ ಇದ್ರ ಮೂಲಕ. ಈಗ ನನ್ನ ಮುಂದಿನ ಪ್ರಶ್ನೆ, ತಾವು ಸ್ತೋತ್ರದ ಬಗ್ಗೆ ಮಾತಾಡ್ತಾ ಇದ್ರಿ. ಸ್ತೋತ್ರ, ಪ್ರಕರಣ ಗ್ರಂಥ ಮತ್ತು ಬ್ರಹ್ಮಸೂತ್ರ, ಭಾಷ್ಯ. ಸೊ ಈಗ ಸ್ತೋತ್ರಕ್ಕೆ ಐ ಥಿಂಕ್ ಮೊದಲು ಈಗ ನಾವು ತುಂಬ ಕೇಳಿದ್ದೀವಿ, ನಾವು ಯಾವ ಸ್ತೋತ್ರನ ಆಯ್ಕೆ ಮಾಡಬೇಕು? ಯಾಕೆಂದರೆ ಆ ಸ್ತೋತ್ರ ನಾವು ಆಯ್ಕೆ ಮಾಡೋದ ನಮ್ಮ ಹೆಂಗೆ ಅದರದ್ದು ಪರಿಣಾಮ ನಮ್ಮ ವ್ಯಕ್ತಿತ್ವದಲ್ಲೂ ಬದಲಾವಣೆಗಳಾಗತ್ತಾ? ಇವಾಗ ಸ್ತೋತ್ರಗಳನ್ನು ನೀವು ತಗೊಂಡ್ರೆ ಒಬ್ಬೊಬ್ಬರಿಗೆ ಒಂದು ಇಷ್ಟ ದೇವರು ಅಂತ ಇರುತ್ತೆ. ಅಂದರೆ ನೀವು ದೇವರಲ್ಲಿ ನಂಬಿಕೆ ಇದ್ದರೆ, ಒಬ್ಬರು ಹೇಳ್ತಾರೆ ನಾನು ರಾಮದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಪ್ರತಿ ಶನಿವಾರ, ಒಬ್ಬರು ಹೇಳ್ತಾರೆ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಬೇಕು, ಆಮೇಲೆ ಇನ್ನೊಬ್ರು ಹೇಳ್ತಾರೆ ನಾನು ಈಶ್ವರನ ದೇವಸ್ಥಾನಕ್ಕೆ ಸೋಮವಾರ ಹೋಗಬೇಕು, ಆಮೇಲೆ ವಿಷ್ಣು ದೇವಸ್ಥಾನಕ್ಕೆ ನಾನು ಭಾನುವಾರ ಹೋಗಬೇಕು ಅಂತ ಅವರು ಮನಸ್ಸಲ್ಲಿ ಒಂದಿರುತ್ತೆ. ನಾವು ಯಾವ ದೇವರು ನಮಗೆ ಒಂಥರ ನಮಗೆ ಕನೆಕ್ಷನ್, ಅಫಿನಿಟಿ ಅಂತ ಹೇಳ್ಬೋದು. ನನಗೆ ಆಯ್ಕೆ ಮಾಡೋದಾ? ನಾವೇ ಆಯ್ಕೆ ಮಾಡೋದು. ನಾವು ಯಾರ ದೇವರನ್ನು ನಾವು ನಮಗೆ ನಂಬಿಕೆ ಬರುತ್ತೆ. ಗಣೇಶ, ಇವಾಗ ಪರೀಕ್ಷೆ ಟೈಮಲ್ಲಿ ಗಣೇಶನ ದೇವಸ್ಥಾನಗಳೆಲ್ಲ ಫುಲ್ಲಾಗಿರುತ್ತೆ. ಯಾಕೆಂದರೆ ಅವನು ಬುದ್ಧಿ ಕೊಡ್ತಾನೆ, ನಮ್ಗೆ ಕಷ್ಟ ಬರದೇ ಇರೋ ನೋಡ್ಕೊಳ್ತಾನೆ ಅಂಥೇಳಿ ಆ ನಂಬಿಕೆ ಇರುತ್ತೆ. ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಸ್ತೋತ್ರಗಳಲ್ಲಿ ಏನಿದೆ ಅಂದರೆ ನೀವು ಯಾವುದೇ ಸ್ತೋತ್ರ ತೊಗೋಬೋದು, ಯಾವ ದೇವ್ರ ಸ್ತೋತ್ರ ಆದರೂ ತೊಗೋಬೋದು. ಈಗ ಫಾರ್ ಬಿಗಿನರ್ಸ್ ಇಷ್ಟೆಲ್ಲ ನೋಡಿ ಇಲ್ಲಿವರೆಗೂ ಸ್ತೋತ್ರನೇ ಅವ್ರು ಪ್ರಾಕ್ಟೀಸ್ ಮಾಡಿಲ್ಲಪ್ಪ ಅಂಥವ್ರಿಗೆ ಶುರು ಮಾಡೋದಕ್ಕೆ ಯಾವ್ಯಾವ್ದು ಗಣೇಶ ಪಂಚರತ್ನ ಮಾಡ್ಬೋದು. ಯಾಕೆ? ಗಣೇಶ ಪಂಚರತ್ನ, ಗಣೇಶನ ಸ್ತುತಿ. ಮುದಾಕರಾರ್ಥಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ. ಸುಲಭವಾಗಿದೆ, ಮೀಟ್ರ್ ನೋಡಿ ಎಷ್ಟು ಸುಲಭವಾಗಿದೆ. ನನ್ನ ಮೊಮ್ಮಕ್ಕಳಿಗೆಲ್ಲ ಹೇಳ್ತೀನಿ ನಾನು, ಆರಾಮಾಗಿ ಹೇಳ್ತಾರೆ, ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಹೇಳಿದ್ರೆ ಹೇಳ್ತಾರೆ. ಅಂದರೆ ಸುಲಭವಾಗಿದೆ, ಅದು ಕಷ್ಟ ಇಲ್ಲ. ಅದೇ ನೀವು ಬೇರೆ ಸ್ವಲ್ಪ ಕಷ್ಟವಾದ ಸ್ತೋತ್ರ ತೊಗೊಂಡ್ರೆ, ಸೌಂದರ್ಯ ಲಹರಿ, ಅದು ಯಾರಾದರೂ ಹೇಳ್ಕೊಡ್ಬೇಕು ಅಥವಾ ನೀವು ಪರಿಶ್ರಮ ಪಡಬೇಕು. ಅಂದರೆ ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅಂತ ಅದು ನಡ್ಕೊಂಡು ಹೋಗುತ್ತೆ. 100 ಶ್ಲೋಕಗಳಿದೆ. ಅದನ್ನು ಮನೆಯಲ್ಲಿ ಸೌಂದರ್ಯ ಲಹರಿ ಇದು ನಡೀತಾ ಇತ್ತು. ನಾನು ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ಬರೀ ಹೆಣ್ಮಕ್ಳೇ ಬರ್ತಾ ಇದ್ರಲ್ಲ ಇದಕ್ಕೆ. ಅಂದರೆ ನಮ್ಮಲ್ಲಿ ಏನಾಗಿದೆ ವೇದಾಂತ ಭಾರತಿಯಲ್ಲಿ ಅಂದರೆ ಅದು ಹೆಣ್ಮಕ್ಕಳ ಭಕ್ತಿ ಶ್ರದ್ಧೆಯಿಂದ ಜಾಸ್ತಿ ಇದೆ. ಯಾಕೆ ಹೇಳಿದರೆ ಈ ಗಂಡಸರಿಗೆ ಹೊರಗಡೆ ವ್ಯವಹಾರಗಳಿರುತ್ತೆ, ಇದನ್ನು ಕಲ್ತ್ಕೊಳ್ಳಿಕ್ಕೆ ಸಮಯನೂ ಆಗೋದಿಲ್ಲ. ಅಷ್ಟೇ ಗಂಡಸರು ಹೇಳ್ಬೋದು. ನಮ್ಮ ಮಹಾಸಮರ್ಪಣೆ ನಡೀತು 2016ರಲ್ಲಿ, ಲಕ್ಷಾಂತರ ಜನ ಬಂದಿದ್ದರು. ಮೊದಲನೇ ದಿವಸ ಚಿಕ್ಕ ಮಕ್ಕಳಿಗೆ ಮಾಡಿದರು, ಎರಡನೇ ದಿವಸ ವಯಸ್ಕರಿಗೆ ಮಾಡಿದರು. ಅದರಲ್ಲಿ ಹೆಂಗಸರು ಜಾಸ್ತಿ, ಗಂಡಸರು ಇರ್ತಾರೆ. ಆದರೆ ಆ ಕಾರಣಕ್ಕೆ ಮಾತ್ರ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ನಾವು ಇವಾಗ ವಿವೇಕ ದೀಪ್ತಿ ಅಂತ ಮಾಡ್ತಾ ಇರೋದು, ಅದು ಅದಕ್ಕೋಸ್ಕರ ಮಾಡ್ತಾ ಇರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಗುರುಗಳು ವಿವೇಕ ದೀಪ್ತಿ ಅಂದರೆ ಈ ನಾವು ಅದ್ವೈತದಿಂದ ಮಾತಾಡೋಕ್ಕೆ ಶುರು ಮಾಡಿದ್ವಲ್ಲ, ದೇವರು ಎಲ್ಲಿದ್ದಾನೆ, ಅವ್ನು ಹೆಂಗೆ ನೋಡ್ಬೋದು, ಯಾವ ಥರ ನಾವು ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಒಂದು ಕ್ವಶನ್ ಬರುತ್ತೆ. ಅದಕ್ಕೆ ಈ ಸ್ತೋತ್ರಗಳ ಪೈಕಿ ದಕ್ಷಿಣಾಮೂರ್ತಿ ಅಷ್ಟಕ ಅಂತ ಒಂದು ಸ್ತೋತ್ರ ಇದೆ. ಆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಅದರ ಅರ್ಥ ನೀವು ತಗೊಂಡ್ರೆ 8 ಶ್ಲೋಕಗಳು, ಇನ್ನೆರಡು 10 ಶ್ಲೋಕಗಳಿದೆ ಅಷ್ಟೇ. 10 ಆ ಶ್ಲೋಕಗಳಲ್ಲಿ ಈ ಭಗವಂತನ ಒಂದು ವಿರಾಟ್ ಸ್ವರೂಪ, ನಾನಿವಾಗ ಅದ್ವೈತ ಹೇಳಿದ್ನಲ್ಲ, ಅದೇ ಥರದ ಐಡಿಯಾಸ್ ಇದೆ.
ಐಡಿಯಾಸನ್ನು ಸ್ತೋತ್ರದಲ್ಲಿ ಇಟ್ಕೊಂಡಿದ್ದಾರೆ. ಆ ಸ್ತೋತ್ರದಲ್ಲಿ ನಾವು ಯೋಚನೆ ಮಾಡಿ ಅದನ್ನ ಮಾತಾಡ್ತಾ ಹೋದರೆ ಅದ್ರ ಬಗ್ಗೆ ನಮ್ಮ ಮನಸ್ಸು ಸಂಕುಚಿತವಾದ ಮನಸ್ಸನ್ನು ಸ್ವಲ್ಪ ಹೊರಗೆ ದೊಡ್ಡದಾಗುತ್ತೆ. ಅಂದರೆ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ವರ್ಲ್ಡ್. ಎಲ್ಲ ನಂದು 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 ಅಂತ ಅಲ್ಲ. ವಿಶ್ಯಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಅಂತ ಶುರು ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಬೈ ಸೇಯಿಂಗ್ ಈ ಪೂರ್ತಿ ಒಂದು ಪ್ರಪಂಚ ಏನಿದೆಯಲ್ಲ ಇದು ಬರೀ ಒಂದು ದರ್ಪಣ. ಸೊ ಈ ದರ್ಪಣದ ಶೈಲಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಆದರೆ ನಿಜವಾದ ಅಂಶ ಎಲ್ಲಿದೆ ಅಂದರೆ ನಿಜವಾದ ಅಂಶ ನಿಮ್ಮ ಒಳಗಡೆ ಇದೆ. ಒಂದೊಂದು ಶ್ಲೋಕದಲ್ಲಿ ಅದರದ್ದು ಒಂದೊಂದು ಪ್ರಕಾರ ತೋರಿಸ್ತಾ ಬರ್ತಾರೆ. ದರ್ಪಣ ಅಂದರೆ ಮಿರರ್. ಓಕೆ. ಸೊ ಕನ್ನಡಿ. ಕನ್ನಡಿ. ಸೊ ಇವಾಗ ಏನಾಗಿದೆ ಅಂದರೆ ಈ ದಕ್ಷಿಣಾಮೂರ್ತಿ ಅಷ್ಟಕ, ಅದು ದಕ್ಷಿಣಾಮೂರ್ತಿ ಅಂತ ಹೇಳಿದ್ರೆ ಅದನ್ನು ಒಂದು ಜ್ಞಾನದ ಸ್ವರೂಪ. ಅದು ಜ್ಞಾನದ ಸ್ವರೂಪ. ಅದನ್ನು ಒಂದಷ್ಟು ಲಿಟ್ರಲ್ ಇಂಟರ್ಪ್ರಿಟೇಷನಲ್ಲಿ ದಕ್ಷಿಣಾಮುಖವಾಗಿ ಕೂತಿರೋದು ದಕ್ಷಿಣಾಮೂರ್ತಿ ಅಂತ ಹೇಳ್ತಾರೆ. ಅದು ಅಂದರೆ ಫೇಸಿಂಗ್ ಸೌತ್, ದಕ್ಷಿಣಕ್ಕೆ ಮುಖ ಮಾಡಿ ಕೂತಿರೋ ದೇವರಿಗೆ ದಕ್ಷಿಣಾಮೂರ್ತಿ ಅಂತ. ಯಾರು ಈ ದಕ್ಷಿಣಾಮೂರ್ತಿ? ದಕ್ಷಿಣಾಮೂರ್ತಿ ಇಸ್ ಭಗವಂತ, ದಟ್ ಈಸ್ ಬ್ರಹ್ಮನ್, ಅಲ್ಟಿಮೇಟ್ ಗಾಡ್.